ಮೊನ್ನೆ ದಿನ ರೇವಣ್ಣ ಅವರಿಗೆ ಬೇಲ್ ಆಯ್ತು. ಅವ್ರ ಮನೆ ಜನ ಆರತಿ ಎತ್ತಿ ಸ್ವಾಗತ ಮಾಡಿದಾರ. ಇದು ಯಾವ್ದನ್ನ ನೆನ್ಪು ಮಾಡ್ತದ ಅಂದ್ರ ಬಿಲ್ಕಿಸ್ ಬಾನು ಪ್ರಕರಣ ನಮ್ಗೆ ನೆನ್ಪು ಮಾಡ್ತದ. 11 ಜನ ಬಿಲ್ಕಿಸ್ ಬಾನು ಕುಟುಂಬಕ್ಕೆ ಹತ್ಯೆ ಮಾಡಿ ಅವಳ ಮೇಲೆ 20 ಸರ್ತಿ ರೇಪ್ ಮಾಡದಂತವ್ರಿಗೆ ಸರ್ಕಾರ ಬಿಡುಗಡೆ ಮಾಡ್ತದ ಮತ್ತು ಜನ ಅವರಿಗೆ ಆರತಿ ಎತ್ತಿ ಸ್ವಾಗತ ಮಾಡ್ತಾರ. ಅತ್ಯಂತ ನಾಚಿಗೇಡಿ ಮತ್ತು ಖಂಡನಾರ್ಹವಾದಂತ ಸಂಗತಿಯನ್ನ ಭಾರತದಲ್ಲಿ ನಾವು ನೋಡಿದೀವಿ. ಅಂತದ್ದೇ ಪ್ರಕರಣ, ಅದಕ್ಕಿಂತಲೂ ಹೀನಾಯವಾದ ಪ್ರಕರಣ ಕರ್ನಾಟಕದಲ್ಲಿ ನಡೆದಿದೆ. ಸೊ ಅದನ್ನ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ, ಸೊ ರೇವಣ್ಣ ಬೇಲಾಗಿ ಬಂದ ಕೂಡಲೇ ಆರತಿ ಎತ್ತಂತ ಮನೆ ಜನ ಇದಾರಲ್ಲ, ಇದನ್ನ ಅತ್ಯಂತ ಖಂಡನಾರ್ಹವಾದದ್ದು ಮತ್ತು ಆ ಕುಟುಂಬದ ಜನರನ್ನು ವಿಚಾರಣೆ ಮಾಡ್ಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಯಾಕಂತ ಕೇಳಿದ್ರೆ ಈ ವಿಡಿಯೋಗಳು 6-7 ವರ್ಷದ ಹಿಂದಿಂದು ಅಂತ ಸ್ವತಃ ರೇವಣ್ಣ ಅವರೇ ಸಾಕ್ಷಿ ಕೊಟ್ಟಿದ್ದಾರೆ. ಅಂದ್ರೆ ಮನೆ ಜನರಿಗೂ ಸಹ ಗೊತ್ತಿತ್ತು. ಈ 3,000 ಹತ್ತಿರದಷ್ಟು ಜನರ ಜೊತೆಗೆ ಅವರ ಬದುಕು, ಅವರ ದೇಹದ ಜೊತೆಗೆ ಅವರ ಅಸಹಾಯಕತೆಯನ್ನ ದುರ್ಬಳಕೆ ಮಾಡಿಕೊಂಡು ಅವರನ್ನ ಅಸಹಾಯಕ ಖೆಡ್ಡಾದಲ್ಲಿ ಕೆಡವಿ ಅವರನ್ನ ಬಳಸಿದಂತ ಮತ್ತು ವಿಡಿಯೋ ಮಾಡಿ ಅವರಿಗೆ ಬ್ಲಾಕ್ ಮೇಲ್ ಮಾಡಿದಂತ ಪ್ರಜ್ವಲ್ ರೇವಣ್ಣ ಅಂಡ್ ರೇವಣ್ಣ ಇವರನ್ನ ತಕ್ಷಣ ಬಂಧಿಸಬೇಕು ಅಂತ ಹೋರಾಟ ಮಾಡಿದ್ರು. ರೇವಣ್ಣನನ್ನ ಬಂಧಿಸಿದ್ರು ಮತ್ತು ಬೇಲ್ ಮೇಲೆ ಬಿಡುಗಡೆ ಮಾಡಿದ್ರು. ಪ್ರಜ್ವಲ್ ಓಟ್ ಹಾಕಿದ ಮತ್ತು ಅವತ್ತು ಓಡಿ ಹೋದ. ಅವರನ್ನ ಓಡಿಸಿ ಕಳಿಸೋದ್ರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಕೈಯದ. ಈಗ ಅವರನ್ನ ಬಂಧಿಸಲಿಲ್ಲ ಅಂದ್ರ ಕರ್ನಾಟಕ ಸರ್ಕಾರವನ್ನ ನಾವು ಪ್ರಶ್ನಿಸ್ತೀವಿ. ತಪ್ಪನ್ನ ನೀವು ಮಾಡಬಾರ್ದು, ಸರಿಯಾದಲ್ಲ ಸಿದ್ದರಾಮಯ್ಯ ಅವರೇ. ನೀವು SIT ಕೊಟ್ಟಿದೀವಿ, ಮುಗಿತು, ನಾವೇನ್ ಹೇಳಿಕೆ ಕೊಡಲ್ಲ ಅಂತ ಹೇಳಿ ತಪ್ಪಿಸ್ಕೊಳ್ಳುವಂಗಿಲ್ಲ. ಹಾಸನದಲ್ಲಿ 3,000 ಜನ ಮಹಿಳೆಯರ ವೈಯಕ್ತಿಕ ಬದುಕಿನಲ್ಲಿ ಏನೇನು ನಡೀಲತ್ತದೆ ಅನ್ನೋದನ್ನ ನಿಮ್ಗೇನಾದ್ರೂ ಗೊತ್ತಾ? ಪಾಳೆಗಾರಿ ವ್ಯವಸ್ಥೆ ಇದು. ಒಬ್ಬ MP ಮಹಿಳೆಯರು ಯಾವ್ಯಾವ್ದಕ್ಕೋ ಸಹಾಯ ಕೇಳಿ ಬಂದಾಗ ಅವರನ್ನ ದುರ್ಬಳಕೆ ಮಾಡ್ಕೋಬಾರ್ದು, ವಿಡಿಯೋಗಳು ಮಾಡಬಾರ್ದು, ಅವ್ರ ಜೊತೆ ಚೆಲ್ಲಾಟ ಆಡಬಾರ್ದು ಅನ್ನುವುದು ಕನಿಷ್ಠ ಮಾನವೀಯತೆ ಇಲ್ಲದಂತ ಮೊದಲ MP ಆಗಿದ್ದಂತ ಪ್ರಜ್ವಲ್ನನ್ನು ಬಯ್ಯ ಬದಲಿಗೆ ನಮ್ಮ ಸಮಾಜದ ಜನ ಆ ಮಹಿಳೆಯರಿಗೆ ಬೈತಾರ. ಯಾಕೆ ಹೋಗ್ಬೇಕಾಗಿತ್ತು ಮಹಿಳೆಯರು? ನಿಮ್ಮಲ್ಲಿ ಏನಾದ್ರು ಈಸಿ ಟ್ರಾನ್ಸ್ಫರ್ ಆಗ್ತಾವ? ಹಣ ಕೊಡ್ಲಾರ್ದೆ ನಿಮ್ಮಲ್ಲಿ ಏನಾದ್ರು ಕೆಲಸಗಳಾಗ್ತಾವ? ಮಹಿಳೆಯರನ್ನ ಗೌರವದಿಂದ ನೋಡುವಂತ ಸಂಸ್ಕೃತಿ ನಿಮಗೆ ಇದ್ರ ನಿಮ್ಮಲ್ಲಿ ಸಹಾಯ ಕೇಳಿ ಬಂದಂತ ಯಾರನ್ನಾದ್ರೂ ನೀವು ಗೌರವದಿಂದ ಕೆಲಸ ಮಾಡಿ ಕಳಿಸ್ತಿದ್ವಿ. ಆದ್ರೆ ಅಸಹಾಯಕತೆಗೆ ದೂಡಿ ಅವರನ್ನ ಬಳಸ್ಕೊಳ್ಳೋದಲ್ಲ, ಅದು ಡಬಲ್ ಅಪರಾಧ ಅಂತ ನಾವು ವಾದ ಮಾಡ್ತೀವಿ. ಅದು ದೌರ್ಜನ್ಯ, ದೊಡ್ಡ ಮಟ್ಟದ ದೌರ್ಜನ್ಯ. ಆ 3,000 ಜನ ಮಹಿಳೆಯರ ಬದುಕನ್ನ ರಕ್ಷಿಸಬೇಕಾಗಿದ್ದು, ಅವರ ಘನತೆ ಗೌರವವನ್ನ ಕಾಪಾಡಬೇಕಾಗಿದ್ದು ಸರ್ಕಾರದ ಆದ್ಯ ಕರ್ತವ್ಯ. ಯಾರೆಲ್ಲ ನೋಡ್ರಿ, ಹಾಸನ್ ಅನ್ನೋದು ದೇವೇಗೌಡ ಅಂಡ್ ಫ್ಯಾಮಿಲಿಯ ರಿಪಬ್ಲಿಕ್ ಆಗಿದೆ. ಬಳ್ಳಾರಿ ಯಾವ ರೀತಿ ಗಣಿ ಧಣಿಗಳ ರಿಪಬ್ಲಿಕ್ ಆಗಿತ್ತು, ಈಗ ಹಾಸನ್ ಯಾಕಂದ್ರೆ ಮಹಾನ್ ಜಮೀನ್ದಾರ್ ಅಧಿಕಾರನು ಇವ್ರ ಮನೆ ಒಳಗೆ, ಗುಂಡಾಗಿರಿ ಇವ್ರ ಮನೆ ಒಳಗೆ, ಮ್ಯಾನ್ ಮಸಲ್ ಮನಿ ಎಲ್ಲ ಪವರ್ ಇಲ್ಲಿನೇ. ಇಷ್ಟು ಪವರ್ ಇಟ್ಕೊಂಡವರು ಇಡೀ ಹಾಸನದಲ್ಲಿ ಎಂತ ಪಾಳೆಗಾರಿಕೆಯನ್ನು ಇಟ್ಟಾರ, ನೀವು ಗಾಬರಿ ಆಗ್ತೀರಿ. ನಮ್ಗೀಗ ಅಲ್ಲಿ ದೊಡ್ಡ ಹೋರಾಟಗಳು ಮಾಡ್ತಾ ಇದ್ವಿ. ನಾವು ಮಹಿಳೆಯರನ್ನ ಅತ್ಯಂತ ಕೀಳಾಗಿ ಕಾಣುವಂತ ಪಾಳೆಗಾರಿ ನಂಬಿಕೆಯನ್ನ ಉಳಿಸಿ ಅವ್ರ ಬದುಕನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಂತ ರಿಪಬ್ಲಿಕ್ ಅದು. ನಾವಿದನ್ನ ತೀವ್ರ ವಿರೋಧ ಮಾಡ್ತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾಶ ಮಾಡುವಂತ ಗುಣಗಳನ್ನ ಅಲ್ಲಿ ಬೆಳೆಸಿದ್ದಕ್ಕಾಗಿ ಇವತ್ತು ಹೆಣ್ಣು ಮಕ್ಕಳ ತಪ್ಪ್ರಿ, ಅವ್ರು ಯಾಕೆ ಹೋಗ್ಬೇಕಾಗಿತ್ತು? ಅವ್ರ ತಪ್ಪು ಅನ್ನುವಂಗನೆ ಕುಟುಂಬ ಮತ್ತು ಸಮಾಜ ಇವತ್ತು ಆ ಹೆಣ್ಣು ಮಕ್ಕಳಿಗೆ ಅಪಮಾನ ಮಾಡ್ತಾ ಇದ್ದಾರ. ನಾವ್ ಹೇಳ್ತೀವಿ, ಅವರನ್ನ ಅಸಹಾಯಕಗೊಳಿಸಿದಂತ ಈ ಪ್ರಜ್ವಲ್ ರೇವಣ್ಣನ ನೀವು ಅಪರಾಧಿ ಅನ್ನೋ ಬದಲಿಗೆ, ಅಧಿಕಾರ ಕೈಯಲ್ಲಿ ಇದ್ದವ್ರದ್ದು ತಪ್ಪು ಅಂತ ಹೇಳುವ ಬದಲಿಗೆ ಬೇರೆಯವ್ರ ಕಡೆ ಬೆರಳು ಮಾಡ್ತಿರಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ಅದಕ್ಕೆ ನಾವು ಹೇಳಿದೀವಿ, 7-8 ವರ್ಷದ ಹಿಂದೆ, 6-7 ವರ್ಷದ ಹಿಂದಿನ ಈ ವಿಡಿಯೋಗಳು ಅಂತ ಹೇಳಿದಾಗ ಕುಟುಂಬದ ಒಳಗಿನ ಜನರಿಗೂ ಗೊತ್ತು, ಕುಟುಂಬ ಜನರಿಗೂ ತನಿಖೆ ಮಾಡಬೇಕು. ಅಲ್ಲಿ ಆಫೀಸರ್ಗಳು ಮೇಜರ್ ಆಗಿ ಹಾಸನ್ ಜಿಲ್ಲೆ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಇರುವಂತ ಆಫೀಸರ್ಗಳು ಏನಿದಾರೋ ಅವ್ರನ್ನ ಮೊದಲು ಟ್ರಾನ್ಸ್ಫರ್ ಮಾಡಬೇಕು, ಇಡಿಯಾಗಿ ಟ್ರಾನ್ಸ್ಫರ್ ಮಾಡಬೇಕು. ಒಬ್ಬ ಸಾಮಾನ್ಯ ಆಫೀಸರ್ನ ಹಿಡ್ಕೊಂಡು IAS ವರೆಗೂ ಎಲ್ಲರನ್ನ ಟ್ರಾನ್ಸ್ಫರ್ ಮಾಡಿ ಬಿಸಾಕ್ಬೇಕು. ಇಲ್ಲ ಅಂತ ಹೇಳಿದ್ರ ನ್ಯಾಯ ಸಿಗೋದಿಲ್ಲ. ಹಾಗಾಗಿ ನಾವೀಗ ಆಗ್ರಹ ಮಾಡ್ತಾ ಇದ್ದೀವಿ, ತಕ್ಷಣ ನೀವು ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿದ್ದಾರೋ ಮತ್ತೆಲ್ಲಿದ್ದಾರೋ ನಮಗ್ ಗೊತ್ತಿಲ್ಲ, ನೀವು ಭೂಮಿ ಮೇಲೆ ಇರ್ಬೇಕಲ್ಲ, ಏನ್ ಪಾತಾಳದೊಳಗಿಲ್ಲ, ಆಕಾಶದ ಮೇಲೆ ಇಲ್ಲ, ತಕ್ಷಣ ಅರೆಸ್ಟ್ ಮಾಡ್ಬೇಕು. ಇದೊಂದು ಕ್ರೌರ್ಯ, ಜಗತ್ತೇ ಬೆಚ್ಚಿ ಬೀಳುವಂತ ಕ್ರೌರ್ಯ. ಇಷ್ಟೊಂದು ಜನ ಮಹಿಳೆಯರನ್ನ ಒಬ್ಬ ಅಧಿಕಾರ ಉಳ್ಳಂತ ವ್ಯಕ್ತಿ ತನ್ನ ತೀಟೆಗೆ ಬಳಸ್ಕೊಂಡು ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡೋದಿದೆಯಲ್ಲ, ಕ್ರೈಮ್ ಇದು ಕ್ರೈಮ್.
ಈ ಆಕ್ಚುಲಿ ಅಂತ ಕರ್ನಾಟಕ ರೀ ಮಹಿಳೆಯನ್ನ ಸಮಾನತೆಯಾಗಿ ಕಂಡಂತ ವಚನ ಸೂಫಿ ಸಂತ ಚಳುವಳಿಯ ನಾಡು. ಈ ನಾಡಿನಲ್ಲಿ ಇವರು ಶರಣ ಸೂಫಿ ಸಂತ ರೀತಿಯಲ್ಲಿ ಇರೋದನ್ನ ಬಿಟ್ಟು ಕ್ರೂರ ಕಾಮುಕರಾಗಿ ಗೆದ್ದು ಹೋಗಿ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡು ಇವತ್ತು ಹೆಣ್ಮಕ್ಳ ಬದುಕನ್ನ ಬಲಿ ಕೊಡ್ತಿದಾರಲ್ಲ, ಇದಕ್ಕಿಂತಲೂ ಅಮಾನವೀಯತೆ ಬೇರೊಂದು ಉಂಟಾ? ಕರ್ನಾಟಕದ ಜನತೆಗೆ ವಿನಂತಿ ಮಾಡ್ತೀವಿ, ಧಿಕ್ಕರಿಸ್ರಿ ಇವರನ್ನ, ಪ್ರಶ್ನಿಸ್ರಿ ಇವರನ್ನ, ಅರೆಸ್ಟ್ ಮಾಡ್ಲಿಕ್ಕೆ ಆಗ್ರಹಿಸ್ರಿ ಇವರನ್ನ. ಮಹಿಳೆಯ ಘನತೆ ಗೌರವವನ್ನ ಕಾಪಾಡೋ ದಿಕ್ಕಲ್ಲಿ ಅವರಿಗೆ ಒಂದು ರಕ್ಷಣೆಯನ್ನ ಕೊಡಿ, ಅವ್ರ ಕುಟುಂಬವನ್ನ ರಕ್ಷಿಸಿ, ಅವ್ರ ಘನತೆ ಗೌರವವನ್ನ ರಕ್ಷಿಸಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಅಲ್ಲ ನೋಡಿ, ನಾನು ಹೇಳೋದು ಸಿಬಿಐ ಕೊಟ್ರೆ ಇನ್ನೂ ಅಡ್ಡ ಹಾದಿ ಹಿಡಿದು ಹೋಗ್ತದೆ. ಯಾಕೆ ಗೊತ್ತಾ? ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇರುವಂತ ಸಿಬಿಐ ಮೊದಲಿನ ಸಿಬಿಐ ಇಲ್ಲ, ಈಗ ಅದು ಪ್ರಧಾನಮಂತ್ರಿ ಕಚೇರಿಯ ವ್ಯಾಪ್ತಿಗೆ ಒಳಗೊಂಡಂತ ಒಂದು ಸಂಸ್ಥೆಯಾಗಿ ಮಾರ್ಪಟ್ಟದೆ. ಇವರಿಗೆ ಮಹಿಳೆಯರ ಬಗ್ಗೆ ಏನು ಘನತೆ ಗೌರವದ ಬಗ್ಗೆ ಏನು ಪ್ರಜ್ಞೆ ಎಷ್ಟು ಕಮ್ಮಿ ಅದನೋ, ಇದು 10 ಪಟ್ಟಲ್ಲ 100 ಪಟ್ಟಷ್ಟು ಕಮ್ಮಿ ಅವರಿಗೆ ಅದ. ಬಿಲ್ಕಿಸ್ ಬಾನು ಪ್ರಕರಣ ನೋಡಿದೀವಿ, ಬೇರೆ ಬೇರೆ ಪ್ರಕರಣ ನೋಡಿದೀವಿ. ಗುಜರಾತ್ ಸರ್ಕಾರ ಬಿಲ್ಕಿಸ್ ಬಾನು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಪರಾಧಿಗಳಿಗೆ ಅವರಿಗೆ ಶಿಕ್ಷೆ ಘೋಷಣೆ ಆಯ್ತು, ಅಂತವ್ರನ್ನೇ ಬಿಡುಗಡೆ ಮಾಡಿದ್ರು. ಅವ್ರು ನ್ಯಾಯ ಕೊಡ್ತಾರ? ದಿಕ್ ತಪ್ಪಿಸ್ತಾರೆ ಅವ್ರು ಖಂಡಿತ. ಯಾಕ? JDS ಮತ್ತು BJP ಈಗ ಇಬ್ರು ಒಂದೇ, ಬೇರೆಯವರಲ್ಲ. ನಾವಿಲ್ಲಿ ಪೊಲಿಟಿಕ್ಸ್ ಮಾತಾಡ್ಲಿಕ್ಕೆ ಬಂದಿಲ್ಲ, ಆದ್ರ ಅವ್ರು ಪೊಲಿಟಿಕ್ಸ್ ಮಾಡ್ತಾರ. ಪ್ರಜ್ವಲ್ ಆದ್ರೂ ಯಾಕೆ ಹೆಣ್ಮಕ್ಳನ್ನ ದುರ್ಬಳಕೆ ಮಾಡ್ಕೊಳ್ಳೋ ಧೈರ್ಯ ಮಾಡ್ದ? ಯಾಕಂತ ಕೇಳಿದ್ರ ತನ್ನ ಕೈಯಲ್ಲಿ ಅಧಿಕಾರ ಅದ. ಸೊ JDS ಮತ್ತು BJP ಯಾವಾಗ ನೋಡ್ರಿ, ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರ ಅದ್ರಲ್ಲಿರುವಂತ ದೇವರಾಜೇಗೌಡ, ಇವರಿಗೆ ನೀವು ಟಿಕೆಟ್ ಕೊಡ್ಬೇಡ್ರಿ, ಇಂಥದ್ದೆಲ್ಲ ಪ್ರಕರಣಗಳಿದಾವ, ದೊಡ್ಡ ಸಮಸ್ಯೆ ಆಗ್ತದ ಅಂತ ಹೇಳಿದ್ರು BJP ಅವರು ಟಿಕೆಟ್ ಕೊಟ್ರು. ಮತ್ತೆ ಇವರು ಇಡೀ ಕುಟುಂಬ ಸಹಿತ ಹೋಗಿ ಪ್ರಧಾನಮಂತ್ರಿಗೆ ಭೇಟಿ ಆದ್ರು. ಪ್ರಧಾನಮಂತ್ರಿಗಳು ಅತ್ಯಂತ ಹೆಮ್ಮೆಯಿಂದ ಅದನ್ನು ತಮ್ಮ ಟ್ವಿಟರ್ ಅಲ್ಲಿ ಹಾಕೊಂಡ್ರು. ಈ ಪ್ರಧಾನಮಂತ್ರಿಗಳು CBIಗೆ ಕೊಟ್ರ ಹೌದಾ ನ್ಯಾಯ ಸಿಗ್ತದ? ಖಂಡಿತ ಸಿಗಲ್ಲ. 3,000 ಜನತೆಯ ಬದುಕನ್ನ ಹೊಸಕಿ ಹಾಕಿ ಬಿಡ್ತಾರ ಅವರು. ಹಂಗಿಂಗಲ್ಲ, ಮತ್ತೆ ಇವರನ್ನು ಪುನಃ ಭಾರಿ ದೊಡ್ಡ ರಾಜ ಮಹಾರಾಜರಾಗಿ ಪ್ರತಿಷ್ಠಾಪನೆ ಮಾಡಿಬಿಡ್ತಾರ. ಪಾಳೆಗಾರಿ ಮೌಲ್ಯ ಅಂದ್ರೆ ಏನರ್ಥ? ಮನುಸ್ಮೃತಿ ಮೌಲ್ಯ. ಮನುಸ್ಮೃತಿ ಮೌಲ್ಯ ಒಪ್ಕೊಂಡಿದ್ದು BJP. ಆ